ನನ್ನ ಕರ್ನಾಟಕದ ಅಭಿಮಾನಿ ದೇವರುಗಳಿಗೆ, ಕಲಾ ಅಭಿಮಾನಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಪ್ರತಿಯೊಬ್ಬರು ನೋಡಿ ತುಂಬ ಇಷ್ಟಪಟ್ಟಿದ್ದಾರೆ. ನಾನೊಬ್ಬನೇ ಅಂತಲ್ಲ, ನನ್ನ ಇಡೀ ತಂಡವನ್ನು, ನನ್ನ ಇಡೀ ಚಿತ್ರವನ್ನು ಪ್ರತಿಯೊಬ್ಬರು ನೋಡಿ ಇಷ್ಟಪಟ್ಟಿದ್ದಾರೆ. ಇವತ್ತು ನೋಡಿದಂಥ ಬಹಳಷ್ಟು ಮಂದಿ ಫ್ಯಾಮಿಲಿ ಸಮೇತ ಬಂದು ಸಿನಿಮಾವನ್ನು ನೋಡಿ, ನಾನು ಸಿನಿಮಾ ನೋಡ್ಬೇಕಾದ್ರೆ ನಾನು ಅವರನ್ನು ಅಬ್ಸರ್ವ್ ಮಾಡ್ತಾಯಿದ್ದೆ. ಪ್ರತಿಯೊಬ್ಬರೂ ಸ್ಕ್ರೀನಿಂದ ಒಂದು ನಿಮಿಷ ಆಚೆ ಈಚೆ ತಿರುಗಾಡಲಿಲ್ಲ. ಫೋನ್ ಬಂದರೂ ಸೈಲೆಂಟ್ಗೆ ಹಾಕೊಂಡು ಸೈಡ್ ಇಟ್ಬಿಡೋದು. ಸೊ ಎಲ್ಲೋ ಒಂದು ಕಡೆ ನನಗೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಇವತ್ತು ಒಂದು ಹಂತಕ್ಕೆ ಗೆದ್ದಿದ್ದೀವಿ ಅಂತ ಹೇಳ್ಬೋದು. ಸೊ ಇನ್ನು ಮುಂದೆ ಜನರ ಪ್ರೋತ್ಸಾಹ ಅತಿ ಹೆಚ್ಚು ಅವಶ್ಯಕ. ಏಕೆಂದರೆ ಇವತ್ತು ಸಿನಿಮಾ ತುಂಬ ಕಡೆ, ಎಲ್ಲ ಕಡೆ ಒಳ್ಳೊಳ್ಳೆ ರಿಪೋರ್ಟ್ಸ್ನ ತೊಗೊಂಡಿದೆ. ಬಟ್ ಇನ್ನೂ ಕೆಲವು ಜನಕ್ಕೆ ಸ್ವಲ್ಪ ಗೊತ್ತಾಗಲಿಲ್ಲ ಅಂತ ಕಾಣಿಸುತ್ತೆ. ಸೊ ಈ ನಿಮ್ಮ ವಾಹಿನಿಗಳ ಮೂಲಕ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಸಿನಿಮಾವನ್ನು ಬಂದು ನೋಡಿ ವೀಕ್ಷಿಸಿ. ಬೇರೆಯವರು ಹೇಗೆ ಎಂಜಾಯ್ ಮಾಡಿದ್ದಾರೆ ಹಾಗೆ ನೀವು ಸಿನಿಮಾವನ್ನು ಎಂಜಾಯ್ ಮಾಡಿ. ಸರ್, ಈಗ ದರ್ಶನ್ ಸರ್ ನಿಮ್ಮ ಆಪ್ತರು ಯಾವ ಸಿನಿಮಾ ನೋಡ್ತಾರೆ, ಸಿನಿಮಾದ ಬಗ್ಗೆ ಏನು ಹೇಳಿದ್ದಾರೆ? ದರ್ಶನ್ ನಾನು ಆ್ಯಕ್ಚುಲಿ ಅವನು ತೋರಿಸ್ಬೇಕು ಅಂತಲೇ ಇದ್ದೆ. ಬಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವನ 25ನೇ ವರ್ಷದ ಸೆಲೆಬ್ರೇಷನ್ಸ್ ನಡೀತಾ ಇದೆ. ಅವನ ಹುಟ್ಟುಹಬ್ಬ ಮುಗೀತು. ಸೊ ಹುಟ್ಟುಹಬ್ಬದ ದಿನ ಸೇರಿದ್ವಿ. ಅವಾಗ ಕೇಳಿದೆ ಯಾವಾಗ ನೋಡ್ತೀಯಾ ಅಂತ. ನಾನು ಇಲ್ಲೆಲ್ಲ ಇಡೀ ನಮ್ಮ ಕರ್ನಾಟಕದವರೆಲ್ಲ ನೋಡಿದ್ಮೇಲೆ ಲಾಸ್ಟಲ್ಲಿ ನಾನು ನೋಡ್ತೀನಿ ಅಂತ. ವಾಸ್ ವೆರಿ ಸ್ವೀಟ್ ಆಫ್ ಇಟ್. ಬಟ್ ಮೋಸ್ಟ್ಲಿ ಈ ವಾರದಲ್ಲಿ ಅವನಿಗೆ ತೋರಿಸ್ತೀನಿ ಸಿನಿಮಾನ. ಯಾಕೆಂದರೆ ಅವನು ತುಂಬ ಬ್ಯುಸಿಯಾಗಿದ್ದಾನೆ. ಅವನ ಬರ್ಡೇ ಸೆಲೆಬ್ರೇಷನ್ಸು, ಅವನ 25ನೇ ವರ್ಷದ ಸೆಲೆಬ್ರೇಷನ್ಸಲ್ಲಿ. ಆಮೇಲೆ 2 ದಿನ 3 ದಿನ ಮೋಸ್ಟ್ಲಿ ನಿದ್ದೆ ಮಾಡಿರಲ್ಲ. 2 ದಿನ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅವನು. ಸೊ ಅದಾದಮೇಲೆ ಈ ವಾರದಲ್ಲಿ ಬಹುಶಃ ಅವನು ತೋರಿಸ್ತೀನಿ. ಅವನೊಬ್ಬನಿಗೆ ಅಲ್ಲ, ನನ್ನ ಪ್ರತಿಯೊಬ್ಬರು ಗೆಳೆಯರಿಗೂ ಕರೆದು, ಸುದೀಪ್ ಇರ್ಬೋದು, ಯಶ್ ಇರ್ಬೋದು, ಶಿವಣ್ಣ ಇರ್ಬೋದು, ಧ್ರುವ ಇರ್ಬೋದು, ಪ್ರತಿಯೊಬ್ಬರಿಗೂ ಕರೆದು ಸಿನಿಮಾವನ್ನು ತೋರಿಸ್ತೀನಿ. ಸರ್, ಇವಾಗ 5D ಸಿನಿಮಾ ರಿಲೀಸ್ ಆದ ಹೊತ್ತು ಬಜೆಟ್ ಇತ್ತು, ತುಂಬ ಜನಕ್ಕೆ ನೋಡೋಕ್ಕಾಗಿಲ್ಲ ಪ್ರೇಕ್ಷಕರಿಗೆ. ಸಿನಿಮಾ ಥಿಯೇಟರ್ಗೆ ಬರೋ ಜನ ಕೂಡ ಕಮ್ಮಿ ಆಗಿತ್ತು, ಎಲ್ಲೊಂದು ಕಡೆ ರೀಚ್ ಆಗಿಲ್ಲ ಅನ್ನೋ ಒಂದು ಫೀಲ್ ಇತ್ತು. ಸೊ ಯಾವ ಥರ ಪ್ರೇಕ್ಷಕರಿಗೆ ಹೇಳ್ತಿರಲಿಲ್ಲ? ಇಲ್ಲಮ್ಮ, ಒಂದೊಂದ್ಸರಿ ಏನಾಗುತ್ತೆ, ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇತ್ತೀಚೆಗೆ ವಾರಕ್ಕೆ 13 ಸಿನಿಮಾ, 14 ಸಿನಿಮಾ, 15 ಸಿನಿಮಾ ಹಂಗೆ ರಿಲೀಸ್ ಆಗ್ತಾ ಇದೆ. ಸೊ ಹಾಗಾಗಿ ಪ್ರೇಕ್ಷಕರಿಗೆ ಎಲ್ಲಿ ಹೋಗೋದು, ಯಾವ ಕಡೆ ಹೋಗೋದು, ಯಾವ ಸಿನಿಮಾ ನೋಡೋದು ಅನ್ನೋ ಗೊಂದಲದಲ್ಲೇ ಇರ್ತಾರೆ. ಸೊ ಹಾಗಾಗಿ ಪ್ರೇಕ್ಷಕರು ಸಿನಿಮಾವನ್ನು ಇವಾಗ ನೋಡಿ ಮೆಚ್ಕೊಂಡಿದ್ದಾರೆ. ಅಫ್ಕೋರ್ಸ್ ಮೊದಲನೇ ದಿನ ಸ್ವಲ್ಪ ಸ್ಲೋ ಪಿಕಪ್ ಇತ್ತು. ಬಟ್ 2ನೇ ದಿನದಿಂದ ಇವತ್ತು ಸಂಡೇ, ಇವತ್ತು ಎಲ್ಲ ಕಡೆ ತುಂಬ ಚೆನ್ನಾಗಿದೆ. ಸೊ ಜನ ಇವಾಗ ಮೆಚ್ಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ. ಏಕೆಂದರೆ ಎಲ್ಲ ಕಡೆಯಿಂದ ರಿಪೋರ್ಟ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಇಲ್ಲಿ ಕೆಲವರು ಮಾಲಿಗೆ ಬಂದವರು ಅಷ್ಟೇ ಸಿನಿಮಾನ ಆಲ್ರೆಡಿ ನೋಡಿದ್ದಾರೆ. ಅವರೆಲ್ಲ ನೋಡಿದವರು ತುಂಬ ಇಷ್ಟಪಟ್ಟಿದ್ದಾರೆ ಸಿನಿಮಾನ. ಈಗ ನೋಡಿದವರು ಕೂಡ ತುಂಬ ಇಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಇನ್ನು ಮೌತ್ ಪಬ್ಲಿಸಿಟಿ ಸ್ಟಾರ್ಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಹಾಗೆ ಸಿನಿಮಾ ನೋಡೋದಕ್ಕೆ ಇನ್ನೂ ಅತಿ ಹೆಚ್ಚಿನ ಜನ ಬರಬೇಕು. ದಯವಿಟ್ಟು ಬನ್ನಿ, ಕನ್ನಡ ಸಿನಿಮಾವನ್ನು ನೋಡಿ. ಮೊದಲನೇ ಆದ್ಯತೆ ಕನ್ನಡ ಸಿನಿಮಾಗಳಿಗೆ ಕೊಡಿ. ಏಕೆಂದರೆ ನಮ್ಮ ಇವತ್ತು ಹೇಗೆ ಪರಿಸ್ಥಿತಿ ಬಂದಿದೆ ಅಂದರೆ, ಕರ್ನಾಟಕದಲ್ಲಿ ನಾವು ಕನ್ನಡ ಸಿನಿಮಾಗಳಿಗೆ ಹೋರಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ನಾವು ಕನ್ನಡಿಗರು ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಮೊದಲನೇ ಆದ್ಯತೆಯನ್ನು ಕೊಡಿ. ನನ್ನ ಸಿನಿಮಾ ಅಂತಲ್ಲ, ಪ್ರತಿಯೊಂದು ಒಳ್ಳೆಯ ಸಿನಿಮಾಗೆ, ಪ್ರತಿಯೊಂದು ಕನ್ನಡ ಸಿನಿಮಾಕ್ಕೆ ನೀವು ಮೊದಲನೇ ಆದ್ಯತೆಯನ್ನು ಕೊಟ್ಟು ಕನ್ನಡ ಸಿನಿಮಾವನ್ನು ಉಳಿಸಲು, ಬೆಳೆಸೋದು ನಿಮ್ಮ ಕೈಲಿದೆ. ಥ್ಯಾಂಕ್ ಯು. ಪಿಕ್ಚರ್ ತುಂಬ ಚೆನ್ನಾಗಿದೆ. ಅಂದರೆ ಎಡಿಟಿಂಗ್ ಸ್ಕೀಮ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ಲೈಕ್ ಫಸ್ಟು ವಿಷಯ ಹೇಳಲ್ಲ, ಆಮೇಲೆ ನಂತರದಲ್ಲಿ ವಿಷಯ ಹೇಳ್ತಾರೆ. ಅದು ಆ ಸ್ಕೀಮ್ ಥ್ರೂ ಔಟ್ ಫಾಲೋ ಮಾಡಿದ್ದಾರೆ. ಐ ಲವ್ಡ್ ಇಟ್. ಇವರು ನಮಗೆಲ್ಲ ಟೀನಾ, ಆಮೇಲೆ ದುಷ್ಯಂತ್, ಈಗ ಆದಿತ್ಯ ಅಂತ ಹೆಸರಿಟ್ಕೊಂಡಿದ್ದಾರೆ, ಹೆಸರು ಬದಲಾಯಿಸ್ಕೊಂಡಿದ್ದಾರೆ. ಸೊ ನಾವೆಲ್ಲ ಕುರಿಗಳು ಎಲ್ಲ ಮಾಡುವಾಗ ಅವರು ಇನ್ನೂ ಚಿಕ್ಕ ಹುಡುಗ ಆದಿತ್ಯ, ಅವ್ರಿಗೆ 25ನೇ ಚಿತ್ರ ಅಂತೆ. ಕಂಗ್ರ್ಯಾಚುಲೇಷನ್ಸ್. SRN ಸರ್ದು 50ನೇ ಸಿನಿಮಾ. ತುಂಬ ಖುಷಿ ಆಗ್ತಾಯಿದೆ. ಒಂದು ಒಳ್ಳೆ ಕಮ್ಬ್ಯಾಕ್ ಆಗುತ್ತೆ, ಬಿಗ್ ಕಮ್ಬ್ಯಾಕ್ ಆಗುತ್ತೆ SRN ಸರ್ಗೆ.
ತುಂಬ ಖುಷಿಯಾಯಿತು ಪಿಕ್ಚರ್ ನೋಡಿ. ಈವನ್ ಅದಿತಿ ಪ್ರಭುದೇವ್ ಅವರು ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಹೊಸ ಕ್ಯಾರೆಕ್ಟರೈಸೇಷನು. ಒಟ್ಟಾರೆ ಪಿಕ್ಚರು ಪೈಸಾ ವಸೂಲ್, ಅಷ್ಟು ಮಾತ್ರ ಹೇಳಬಲ್ಲೆ. ಗುಡ್ ಲಕ್ ಗೈಸ್. ಎಸ್ ನಾರಾಯಣ್ ಸರ್ ಕನ್ನಡ ಚಿತ್ರರಂಗಕ್ಕೆ ತುಂಬ ಅದ್ಭುತವಾದ ಸಿನಿಮಾಗಳನ್ನು ಕೊಟ್ಟಿರುವಂಥ ನಿರ್ದೇಶಕರು. ಅವ್ರ ಸಿನಿಮಾಗಳನ್ನು ನೋಡಿಕೊಂಡು ಬೆಳೆದವರು ನಾವೆಲ್ಲ. ಭಾಳ ವರ್ಷಗಳ ನಂತರ ಅವರು 50ನೇ ಸಿನಿಮಾದ ಮೂಲಕ ಕಮ್ಬ್ಯಾಕ್ ಮಾಡಿದ್ದಾರೆ. ಮತ್ತು ನಮ್ಮ ಆದಿತ್ಯ ಅವರು ಆ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಿದ್ದಾರೆ. 5D ಒಂದು ಥ್ರಿಲ್ಲರ್ ಸಿನಿಮಾ, ತುಂಬ ಎಂಗೇಜಿಂಗ್ ಆಗಿದೆ. ಕತೆ ಸ್ವಲ್ಪ ಬೇರೆ ಥರದ್ದು. ಎಸ್ ನಾರಾಯಣ್ ಅವರು ಅವರ ಹಿರಿಯರ್ನಲ್ಲಿ ಈ ಥರದ್ದೊಂದು ಸಿನಿಮಾ ಮಾಡಿರಲಿಲ್ಲ. ಆ ಥರದ್ದೊಂದು ಹೊಸ ರೀತಿಯ ಸಿನಿಮಾನ ಅಟೆಂಪ್ಟ್ ಮಾಡಿದ್ದಾರೆ. ಮತ್ತು ಒಂದು ವಿಶೇಷವಾದ ಪಾತ್ರದಲ್ಲಿ ಎಸ್ ನಾರಾಯಣ್ ಅಂದ್ರೇ ಅವರೊಂದು ಕಾಮಿಡಿ ಟೈಮಿಂಗ್ಗೆ ತುಂಬ ಫೇಮಸ್ ಅವರು. ಸೊ ಇಲ್ಲಿ ಒಂದು ಸೀರಿಯಸ್ ಪಾತ್ರದಲ್ಲೂ ಅವರು ಆ ಕಾಮಿಡಿ ಟೈಮಿಂಗ್ನ ಬಿಟ್ಕೊಟ್ಟಿಲ್ಲ. ಅದನ್ನು ತುಂಬ ಎಂಟರ್ಟೈನಿಂಗಾಗಿ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಎಂಗೇಜ್ ಆಗಿರುವಂಥ ಒಂದು ಸಿನಿಮಾ. ಆದಿತ್ಯ ಅವರು ಮತ್ತು ಎಲ್ಲರೂ ಚಿತ್ರದಲ್ಲಿ ಅಭಿನಯಿಸಿರೋ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗೆಲ್ಲಿ ಅಂತ ಹಾರೈಸ್ತೀವಿ. ಎಲ್ರಿಗೂ ನಮಸ್ಕಾರ. ನಮ್ಮಲ್ಲಿ ಬೇರೆ 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 ಜಾನರ್ ನಿರ್ದೇಶಕರಿದ್ದಾರೆ. ಕೆಲವರು ಫ್ಯಾಮಿಲಿ ಡ್ರಾಮಾ ಮಾತ್ರ ಮಾಡ್ತಾರೆ, ಇನ್ನು ಕೆಲವರು ಮ್ಯೂಸಿಕಲ್ ಫಿಲ್ಮ್ ಮಾಡ್ತಾರೆ, ಇನ್ನು ಕೆಲವರು ಬರೀ ಆ್ಯಕ್ಷನ್ ಫಿಲ್ಮ್ ಮಾಡ್ತಾರೆ, ಇನ್ನು ಕೆಲವರು ಹಿಸ್ಟಾರಿಕಲ್ ಫಿಲ್ಮ್ ಮಾಡ್ತಾರೆ. ಎಸ್ ನಾರಾಯಣ್ ಸರ್ ಹಿಸ್ಟಾರಿಕಲ್ ಮಾಡಿದರು, ಕಾಮಿಡಿ ಮಾಡಿದರು, ಫ್ಯಾಮಿಲಿ ಡ್ರಾಮಾ ಮಾಡಿದರು, ಮತ್ತು ಆ್ಯಕ್ಷನ್ ಫಿಲ್ಮ್ ಮಾಡಿದರು. ಈಗ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಮಾಡಿದ್ದಾರೆ. ಅಂದರೆ ಒಬ್ಬ ಕಂಪ್ಲೀಟ್ ನಿರ್ದೇಶಕ ಆಗಬೇಕು ಅಂತಂದರೆ ಎಲ್ಲ ರೀತಿಯದ್ದು ಸಿನಿಮಾಗಳು ಮಾಡಬೇಕು. ಹಾಗಾಗಿ ಎಸ್ ನಾರಾಯಣ್ ಅವರು ಈ ಒಂದು ಈ 5D ಫಿಲ್ಮಲ್ಲಿ ಒಂದೊಂದು ಕ್ಷಣ ಕೂಡ ನಮಗೆ ಕುತೂಹಲ ಹುಟ್ಟಿಸುವಂಥ ದೃಶ್ಯಗಳನ್ನ ಜೋಡಣೆ ಮಾಡಿ ಒಂದು ಒಳ್ಳೆಯ ಕಥೆಯನ್ನು ಮಾಡಿದ್ದಾರೆ. ಇದೊಂದು ಅಮೋಘವಾದ ಎಂಟರ್ಟೈನ್ಮೆಂಟ್ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರು. ಆಮೇಲೆ ಇಲ್ಲಿ ಅದಿತಿ ಪ್ರಭುದೇವ್ ಸಾಮಾನ್ಯವಾಗಿ ಹೀರೋಯಿನ್ಗಳಿಗೆ ಮರ ಸುತ್ತೋದು, ಹಾಡು ಹೇಳೋದು ಅಷ್ಟೇ, ಅವರಿಗೆ ಅವ್ರು ಡಮ್ಮಿ ಇರ್ತಾರೆ ಅವರು. ಆದರೆ ಅದಿತಿಗೆ ಇಲ್ಲಿ ತುಂಬ ಕೆಲಸ ಇದೆ. ತುಂಬ ನಾಟಿ ಬಾಯ್ ಥರ ಒಂದು ತುಂಟ ಹುಡುಗಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಥರ ಕ್ಯಾರೆಕ್ಟರ್ಸ್ಗೆ ಈ ಥರ ಅವಕಾಶ ಸಿಗಬೇಕು. ಆಮೇಲೆ ಜ್ಯೋತಿರಾಯ್ಗೂ ಕೂಡ ಅಷ್ಟೇ, ಅವರಿಗೂ ಕೂಡ ಒಳ್ಳೆಯ ಪಾತ್ರ ಸಿಕ್ಕಿದೆ. ಯಾವ ಪಾತ್ರ ಕೂಡ ಡಮ್ಮಿ ಆಗಿರಲ್ಲ ಅಥವಾ ಸೆಟ್ ಪ್ರಾಪರ್ಟಿ ಥರ ಇರಲ್ಲ. ಎಲ್ಲರಿಗೂ ಕೆಲಸ ಸಿಕ್ಕಿದೆ. ಎಲ್ಲ ಪಾತ್ರಗಳಿಗೂ ಕೆಲಸ ಇದೆ ಈ ಸಿನಿಮಾದಲ್ಲಿ. ಅದು ಒಬ್ಬ ನಿರ್ದೇಶಕನ ಕೆಲಸ. ಅದರಲ್ಲಿ ಎಸ್ ನಾರಾಯಣ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ. ಟೋಟಲಿ ಫಿಲ್ಮು ಒಂದು ಯಾರಿಗೂ ಒಂದು ಕ್ಷಣ ಕೂಡ ರಿಲ್ಯಾಕ್ಸ್ ಆಗೋಲ್ಲ ಈ ಸಿನಿಮಾದಲ್ಲಿ. ಅಷ್ಟು ಟೆನ್ಷನ್, ಅಷ್ಟು ಕುತೂಹಲ ಕ್ಯೂರಿಯಾಸಿಟಿನ ಬಿಲ್ಡಪ್ ಮಾಡ್ತಾ ಹೋಗೋದು. ಕೊನೆಗೂ ಕೂಡ ಕುತೂಹಲ ಇರುವಂಥ ಸಿನಿಮಾ ಇದು. ಈ ಸಿನಿಮಾ ಗೆಲ್ಲಿ ಅಂತ ನನ್ನ ಹಾರೈಕೆ. ಆಲ್ ದಿ ಬೆಸ್ಟ್ ನಾರಾಯಣ್ ಸರ್, ಆಲ್ ದಿ ಬೆಸ್ಟ್ 5D. ಗಾಡ್ ಬ್ಲೆಸ್. ಎಸ್ ನಾರಾಯಣ್ ಅವರು 50 ಪಿಕ್ಚರ್ಸ್ ಅಂದರೆ ಇವತ್ತೆಲ್ಲ ನೀವೊಂದು 10 ವರ್ಷದಿಂದ ತೆಗೆದು ನೋಡಿ, 1ನೇ ಪಿಕ್ಚರ್ 2ನೇ ಪಿಕ್ಚರ್ಗೆ ಔಟ್ ಆಗಿಬಿಟ್ಟಿರ್ತಾರೆ. ಒಬ್ಬ ಡೈರೆಕ್ಟ್ರು 50 ಪಿಕ್ಚರ್ ಮಾಡಿ 30 ವರ್ಷ 40 ವರ್ಷ ಒಂದು ಇನ್ನಿಂಗ್ಸ್ ಆಡೋದಿದೆಯಲ್ಲ, ಅದು ಕೆಲವರೇ ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್ ಅಂಥವರೇ ಸಾಧ್ಯ. ಹಾಗೆ ಎಸ್ ನಾರಾಯಣ್ ಅವರು ನಮ್ಮ ಮಹಾತ್ಮ ಸಂಸ್ಥೆ ಗರಡಿಯಿಂದ ಬಂದವರು. ನಮಗೆ ಭಾಳ ಒಂದು ಹೆಮ್ಮೆ. ಏಕೆಂದರೆ ಒಂದು ಎಷ್ಟು ಥರ ವೆರೈಟಿ ಚಿತ್ರಗಳನ್ನ ಅವರು ಆಗಲೇ ಮಾಡಿದ್ದಾರೆ. ಅದರಲ್ಲಿ ಇದು ಒಂದು ಭಾಳ ಡಿಫ್ರೆಂಟ್ ಫಿಲಮ್ಮು ಅಂತ ಹೇಳ್ಬೋದು. ಏಕೆಂದರೆ ನಾನು ಜಾಸ್ತಿ ಮಾತಾಡೋದಿಲ್ಲ. ನಾರಾಯಣ್ ನನ್ನ ಜೊತೆಯವರು, ನನ್ನ ಕಂಪ್ನಿಯಲ್ಲಿ ಮಾಡಿದವರು. ನಾವು ಬೇಕಾದಷ್ಟು ಚಿತ್ರ ಜೊತೆಯಲ್ಲಿ ಮಾಡಿದ್ದೀವಿ. ಆದಿ ನನ್ನ ಮಗ. ಈಗ ಒಂದು ಮಲ್ಲಿಗೆ ಹೂ ಎಲ್ಲಿಟ್ಟರು ವಾಸನೆನ ಮುಚ್ಚಿಡೋಕ್ಕಾಗಲ್ಲ, ಗಂಧದ ಮರನ ಇಟ್ಟರೆ ವಾಸನೆ ಮುಚ್ಚಿಡೋಕ್ಕಾಗಲ್ಲ. ಹಾಗೆ ಆ ಚಿತ್ರ ಅದೇ ಮಾತಾಡುತ್ತೆ. ಫಸ್ಟ್ ಕ್ಲಾಸ್ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಟೇಕಿಂಗ್ಸ್ ಎಲ್ಲ ಭಾಳ ಚೆನ್ನಾಗಿದೆ. ನಾರಾಯಣ್ ಅವ್ರ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏಕೆಂದರೆ ಆ ಪಾತ್ರನ ಕ್ಯಾರಿ ಮಾಡೋದೇ ಭಾಳ ಕಷ್ಟ. ಏಕೆಂದರೆ ಹೀರೋಗೂ ಒಂದು ಎನ್ಕೌಂಟ್ರ್ ಸ್ಪೆಷಲಿಸ್ಟ್ಗೂ ಇರೋ ಒಂದು ಟಗ್ ಆಫ್ ವಾರ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರೂ ನಮ್ಮ ಕನ್ನಡದಲ್ಲೇ ಇಲ್ಲಿರೋ ಆರ್ಟಿಸ್ಟ್ಗಳೇ. ಏಕೆಂದರೆ ನಾವು ಯಾವಾಗಲೂ ಹೇಳೋದೇ ನಮ್ಮತನ, ನಮ್ಮ ಭಾಷೆ, ನಮ್ಮ ಮಣ್ಣಿನ ವಾಸನೆ ಇರೋ ಸಿನಿಮಾಗಳು ಮಾಡಬೇಕು ನಾವು ಅಂತ. ಅದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಎಲ್ಲ ಆ್ಯಕ್ಟ್ರುಗಳು ಇಲ್ಲಿ ನಮ್ಮ ಮಗಂದು 25ನೇ ಸಿನಿಮಾ.
ನಾನೇ ನನ್ನ ಮಗನೂ ಇಂಟ್ರಡ್ಯೂಸ್ ಮಾಡಿದ್ದು, ನಾರಾಯಣನು ನಾನೇ ಇಂಟ್ರಡ್ಯೂಸ್ ಮಾಡಿದ್ದು. ಆದ್ದರಿಂದ ನಮಗೂ ಒಂದು ಹೆಮ್ಮೆ, ನಮ್ಮ ಕಂಪ್ನಿಯಿಂದ ಬಂದವರು 50-25 ಮಾಡಿದ್ದಾರೆ. ಬೇಗ 100 ಮಾಡಲಿ ಅನ್ನೋದೇ ನನ್ನ ಆಸೆ. ಒಳ್ಳೆಯದಾಗಲಿ. ತುಂಬ ಒಳ್ಳೆಯ ಚಿತ್ರ ಮಾಡಿದ್ದಾರೆ. ಎಲ್ಲ ಆ್ಯಕ್ಟ್ರುಗಳು ಅವರ ಪಾತ್ರನ ಪೂರ್ಣವಾಗಿ 100% ಕೊಡುವಂತಾಗೆ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ವಿಶಸ್. ಗುಡ್ ಲಕ್ ನಾರಾಯಣ್. 50 ಆಗಿದೆ, ಇನ್ನು 100ಕ್ಕೆ ಬಂದುಬಿಡಿ ಬೇಗ. ಇನ್ನೊಂದು ಸೆಂಚುರಿ ಹೊಡೆದ್ಬಿಡಿ. ಹೊಡಿಬೋದು, ಏನು ಹೊಡಿಲ್ಲ. ನಾನೊಬ್ಬ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಒಬ್ಬ ಗ್ರೀಸಿನ ಡೈರೆಕ್ಟ್ರನ್ನ ಮೀಟ್ ಮಾಡಿದ್ದೆ. 104 ವರ್ಷ 110ನೇ ಪಿಕ್ಚರ್ ಡೈರೆಕ್ಟ್ ಮಾಡಿ ಇಲ್ಲಿ ಫೆಸ್ಟಿವಲ್ಗೆ ಬಂದಿದ್ರು. ನಾನು ಯಾವತ್ತೂ ಅದೇ ಇನ್ಸ್ಪಿರೇಷನ್ ಇಟ್ಕೊಂಡಿರ್ತೀವಿ. ಹುಣಸೆ ಮರ ಯಾವತ್ತೂ ಒಣಗಲ್ಲ, ಅದು ಇದ್ದೇ ಇರುತ್ತೆ. ಎಷ್ಟು ದಿವಸ ಆದರೂ ಅದ್ರ ಹುಳಿ ಹಾಗೆ ಇರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನಾರಾಯಣ್ ಒಂದು ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್. ಆದ್ದರಿಂದ ಒಬ್ಬ ಡೈರೆಕ್ಟ್ರಿಗೆ ಎಲ್ಲ ಥರ ಇರಬೇಕು, ಎಲ್ಲ ಜಾನ್ರ್ ಫಿಲಮ್ಮು ಮಾಡಬೇಕು. ಆವಾಗಲೇ ಅವನು ಒಂದು ಕಂಪ್ಲೀಟ್ ಡೈರೆಕ್ಟರ್ ಆಗೋದು. ಸೊ ಅದನ್ನು ಅವರು ಮಾಡಿದ್ದಾರೆ. ಎಂತೆಂಥವ್ರ ಜೊತೆ ಕೆಲಸ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಸುದೀಪ್, ಟಾಪ್ ಆ್ಯಕ್ಟ್ರಸ್ ಆಫ್ ಕನ್ನಡ ಜೊತೆ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಶುಭವಾಗಲಿ. ಅವರ ಡೆಡಿಕೇಷನ್ನು, ಅವರ ಡಿಸಿಪ್ಲಿನ್ನು ಪ್ರತಿಯೊಬ್ಬ ಡೈರೆಕ್ಟ್ರು ಕಲ್ತ್ಕೋಬೇಕು. ಯಾಕೆಂದರೆ ಇವತ್ತಿಗೂ ಅವ್ರ ಡಿಸಿಪ್ಲಿನ್ನ ಬೆಳಗ್ಗೆ 5 ಗಂಟೆಗೆ ಅಂದರೆ 5 ಗಂಟೆಗೆ ಎದ್ದು 6 ಗಂಟೆಗೆ ಶಾರ್ಟ್ ತೆಗೆಯೋ ಡೈರೆಕ್ಟ್ರು ಅವರು. ಎಷ್ಟೋ ಜನ ಅದನ್ನು ತಪ್ಪರ್ಥ ತಿಳ್ಕೊಂಡು ಅವ್ರ ಚಿತ್ರದಲ್ಲಿ ಮಾಡಿಲ್ಲ. ಬಟ್ ಅವ್ರು ಗೆದ್ದಿದ್ದಾರೆ, ಬಿಟ್ಟೋದವ್ರು ಸೋತಿದ್ದಾರೆ. ಆಲ್ ದ ಬೆಸ್ಟ್ ನಾರಾಯಣ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಈಗ ತಾನೇ 5D ಚಿತ್ರ ನೋಡ್ಕೊಂಡು ಹೊರಗೆ ಬರ್ತಾಯಿದ್ದೀನಿ. ನಮ್ಮ ಆತ್ಮೀಯ ನಿರ್ದೇಶಕರಾದಂಥ ಎಸ್ ನಾರಾಯಣ್ ಅವರ 50ನೇ ಚಿತ್ರ ಇದು ಅಂತ ತಿಳಿದು ಭಾಳ ಖುಷಿಯಾಯಿತು. ಹಾಗೆ ಆದಿತ್ಯ ಅವರ 25ನೇ ಚಿತ್ರ ಅಂತ ತಿಳಿದು ಇನ್ನೂ ಖುಷಿಯಾಯಿತು. ಇಬ್ಬರು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಎಸ್ ನಾರಾಯಣ್ ಅವರು ಅಭಿನಯ ಕೂಡ ಮಾಡಿದ್ದಾರೆ, ನಿರ್ದೇಶನ ಕೂಡ ಮಾಡಿದ್ದಾರೆ. ಎರಡೂ ರೋಲ್ಗಳನ್ನು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನಟರಾಗಿ ಕೂಡ ಮಿಂಚಿದ್ದಾರೆ, ನಿರ್ದೇಶಕರಾಗಿ ಕೂಡ ಮಿಂಚಿದ್ದಾರೆ. ಇಡೀ ಚಿತ್ರ ಕುತೂಹಲಕಾರಿಯಾಗಿ ನೋಡಿಸ್ಕೊಂಡು ಹೋಗುತ್ತೆ. ಪ್ರತಿ ಕ್ಷಣವೂ ಎಡ್ಜ್ ಆಫ್ ದಿ ಸೀಟ್ ಅನುಭವ ಕೊಡುತ್ತೆ. ಏನಾಗುತ್ತೆ ಮುಂದೆ, ಹೆಂಗಾಗುತ್ತೆ ಅಂತ ಕುತೂಹಲ ಹೆಚ್ಚಾಗುವ ಹಾಗೆ ಕಥೆಯನ್ನು ಭಾಳ ಟೈಟಾಗಿ ನರೇಷನ್ ಮಾಡಿ ಭಾಳ ಬ್ಯೂಟಿಫುಲ್ಲಾಗಿ ಸಿನಿಮಾ ಮಾಡಿದ್ದಾರೆ. ಇಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ಸಿಗಲೇಬೇಕು. ಕನ್ನಡದ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಇಂಥ ಸಿನಿಮಾಗಳನ್ನು ನೋಡಿ ಎನ್ಕರೇಜ್ ಮಾಡಬೇಕು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಇಂಥ ಅದ್ಭುತವಾದ ಸಿನಿಮಾಗಳನ್ನು ನೋಡಿ ಕನ್ನಡ ಚಿತ್ರರಂಗನ ಉಳಿಸಿ ಅಂತ ಕೇಳ್ಕೊಳ್ತೀನಿ. ಐ ವಿಶ್ ಎಸ್ ನಾರಾಯಣ್ ಆಲ್ ದಿ ಬೆಸ್ಟ್. ಐ ವಿಶ್ ಆದಿತ್ಯ ಆಲ್ ದಿ ಬೆಸ್ಟ್. ಇಡೀ 5D ತಂಡಕ್ಕೆ ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಆಗ್ತದೆ. ಹೇಳಂತಾರೆ ಏನು ದೊಡ್ಡನಲ್ಲ, ಸುಮ್ಮನೆ ಸರ್ ಕರೆದ್ರು ನೋಡೋಕ್ಕೆ ಬಂದಿದ್ದೀನಿ. ಏನೇ ವಿಷಯ ಇದ್ದರೂ ಅಣ್ಣ ಮಾತಾಡ್ತಾರೆ ಅಷ್ಟೇ. ಅಣ್ಣ ಮಾತಾಡಿ ಅಣ್ಣ. ಎಲ್ರಿಗೂ ನಮಸ್ಕಾರ. 5D ಇಂದಾಗ ನಮಗೇನೋ ಒಂಥರ ವಿಭಿನ್ನವಾದ ಟೈಟ್ಲ್ ಇತ್ತು. 5 ಜನ ವಿಧವಾಗಿ ಎಲ್ಲರನ್ನೂ ಒಂದು ಮರ್ಡರ್ ಮಿಸ್ಟ್ರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾರಾಯಣವರು ಒಂದು 50ನೇ ಸಿನಿಮಾ ಅದ್ಭುತ ಮಾಡಿದ್ದಾರೆ. ನಾರಾಯಣವರು ಕಾಮಿಡಿ ಪಾತ್ರಗಳನ್ನ ಮಾಡಿದ್ದು ನೋಡಿದೆ. ಸೀರಿಯಸ್ಸಾಗಿ ಒಂದು ಆಫೀಸರ್ ಪಾತ್ರ ಮಾಡಿದ್ರೆ ಇದು ವಿಭಿನ್ನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕತೆ ಚಿತ್ರಕಥೆ. ಈ ಚಿತ್ರ ನನ್ನ ಶಿಷ್ಯ ನಾರಾಯಣ್ ಅವರ 50ನೇ ಚಿತ್ರ. ಇದರ ನಾಯಕ 25 ಚಿತ್ರಗಳು ಮಾಡಿದ್ದಾರೆ. ಹೀರೋ 25, ಡೈರೆಕ್ಟರ್ 50. ಇನ್ನೊಂದೇನಂದ್ರೆ ಈ 50ಗಳು ಮಾಡಿದ್ದೀವಲ್ಲ, ಅದರ ಸಂಖ್ಯೆ ಸ್ವಲ್ಪ ಜಾಸ್ತಿ ಜನ ಮಾಡ್ದಂಗಿಲ್ಲ ಅಂತ ನನಗೆ ಈಗ ತಾನೇ ಕಿವಿಲಿ ಯಾರೋ ಹೇಳಿದ್ರು. ಅಂದರೆ ಏನಂದರೆ, ಒಂದು ವಿಜಯ್ ರೆಡ್ಡಿ ಅಂತಾರೆ ಅಥವಾ ವಿಜಯ್ ಏನು ಹಾಕೋದು, ಅವರು 50 ಸಿನಿಮಾ ಮಾಡಿದ್ದಾರೆ. ಆಮೇಲೆ ನಾನು 50 ಸಿನಿಮಾ ಮಾಡಿದ್ದೀನಿ. ನನ್ನ ಶಿಷ್ಯ ನಾರಾಯಣ್ ಇದ್ದಾರಲ್ಲ, ಅವರು 50 ಮಾಡಿದ್ದಾರೆ. ಅಂದರೆ ನಾವು 3 ಜನನೂ ಕೂಡ ಒಂಥರ ಹೇಳೋದಾದರೆ ಗುರು ಶಿಷ್ಯ ಪರಂಪರೆ. ನಾನು ಕೂಡ ವಿಜಯ್ ರೆಡ್ಡಿ ನಮ್ಮ ಗುರುಗಳಾಗಿದ್ದರು. ಅವ್ರ ಜೊತೆ ನಾನಿನ್ನ ಮರೆಯಲಾರೆ ಸಿನಿಮಾ ಮಾಡಿದ್ದೆ. ಆಮೇಲೆ ಕೌಬಾಯ್ ಕುಳ್ಳ ಮಾಡಿದ್ದೆ. ಆಮೇಲೆ ಕೋರ್ಸ್ ನನ್ನ ಜೊತೆಲಿ ನಮ್ಮ ನಾರಾಯಣ್ ಅವರು ಕ್ಲ್ಯಾಪ್ ಬೋರ್ಡಿಂದ ಬಂದವರು. ಅವರು ಇವತ್ತೊಂದು ದಿವಸ 50 ಸಿನಿಮಾ ಮಾಡಿದ್ದಾರೆ. 50 ಸಿನಿಮಾಗಳು ಕೂಡ ಬಹಳ ಅತ್ಯುತ್ತಮವಾದ ಚಿತ್ರಗಳನ್ನ ಮಾಡಿದ್ದಾರೆ. ನನಗೆ ಬಹಳ ಇಷ್ಟವಾಗಿದ್ದ ಚಿತ್ರಗಳು ಕೂಡ ಆ ಮೊದಲನೇ ಚಿತ್ರವೂ ನನಗೆ ತುಂಬ ಇಷ್ಟ ಆಯಿತು. ಹೀಗೆ ಅವರು ದಾಖಲೆ ಮಾಡಿದ್ದಾರೆ. ಒಂದು 50 ಚಿತ್ರ ಡೈರೆಕ್ಟ್ ಮಾಡಿದ್ದಾರೆ. ಇನ್ನೂ ಕೂಡ ಮುಂದೆ ಹೋಗಲಿ ಅವರು.
50 ಚಿತ್ರ ಮಾಡಿದರು, ಕನ್ನಡದಲ್ಲಿ 50 ಚಿತ್ರ ಮಾಡಿದ್ದಾರೆ. ಇನ್ನು 50 ಕೂಡ 100 ಆಗಲಿ ಅಂತ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಗುರುಗೆ ಏನು ಇಷ್ಟಪಡ್ತಾನೆ ಅಂತ ಹೇಳಿದ್ರೆ ಅವನ ಶಿಷ್ಯ ಬೆಳೀಲಿ ಅಂತ ಅವ್ನು ಇಷ್ಟಪಡ್ತಾನೆ ಇರ್ತಾನೆ. ಆದ್ದರಿಂದ ನನ್ನ ಶಿಷ್ಯ ನಾರಾಯಣ್ ಇನ್ನೂ ಚೆನ್ನಾಗಿ ಬರಲಿ, ಚೆನ್ನಾಗಿ ಬೆಳೀಲಿ. ಆಮೇಲೆ ಈ ಚಿತ್ರ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ಬರೀ ನಾರಾಯಣ್ ಬಗ್ಗೆ ನಾನು ಹೇಳಿದೆ. ಚಿತ್ರನೂ ತುಂಬ ಚೆನ್ನಾಗಿದೆ. ಚಿತ್ರದಲ್ಲಿ ಒಂದು ಬ್ಯೂಟಿಫುಲ್ ಪಾಯಿಂಟ್ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಬ್ಲಡ್ ಇದೆಯಲ್ಲ, ನಾವು ಗೊತ್ತಿಲ್ಲದೇ ಎಲ್ಲೆಲ್ಲೋ ಬ್ಲಡ್ಗಳ ದಾನ ಮಾಡ್ತೀವಿ. ಈ ಪಾರ್ಕಲ್ಲೂ ಹೋಗ್ತೀವಿ, ಪಾರ್ಕಲ್ಲಿ ಕೊಟ್ಬಿಡ್ತೀವಿ. ಅದು ಏನು ಮಾಡ್ತಾರೆ, ಏನಾಗುತ್ತೋ ಏನು ಕಥೆನೋ. ಈ ಪಿಕ್ಚರಲ್ಲಿ ಈ ಬ್ಲಡ್ ಏನೇನಾಗುತ್ತೆ, ಅದರಿಂದ ದಂಧೆ ಏನಾಗುತ್ತೆ, ಅದರ ವ್ಯಾಪಾರ ಏನಾಗುತ್ತೆ, ಕೋಟಿ ಗಟ್ಟಲೆ ಇದನ್ನು ಹೇಗೆ ಸ್ವಿಂಡಲ್ ಮಾಡ್ತಾರೆ ಅನ್ನೋದನ್ನು ಜನಕ್ಕೆ ಹೇಳಿದ್ದಾರೆ. ದಟ್ಸ್ ಎ ಗುಡ್ ಪಾಯಿಂಟ್ ಇದೆ ಪಿಕ್ಚರಲ್ಲಿ ಇದು. ಸೊ ಅದರಿಂದ ಈ ಪಾಯಿಂಟ್ ನನಗೆ ಭಾಳ ಹಿಡಿಸ್ತು ಅದು. ಆಮೇಲೆ ನಾವು ಏನೇ ಚಿತ್ರ ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳಿದ್ರೂ ಕೂಡ ಆದರೆ ನೋಡೋದಿದೆಯಲ್ಲ, ಅದು ನೀವುಗಳು ದುಡ್ಡು ಕೊಟ್ಟು ಚಿತ್ರಮಂದಿರದಲ್ಲಿ ಬಂದು ಚಿತ್ರ ಚೆನ್ನಾಗಿದೆ ಅಂತ ಹೇಳಿದ್ರೇ ಆವಾಗ ಚೆನ್ನಾಗಿರುತ್ತೆ, ಆವಾಗ ನಮಗೆ ಕಾಸು ಬರುತ್ತೆ, ಎಲ್ಲನೂ ಬರುತ್ತೆ. ಸುಮ್ಮನೆ ನಾವು ಕೂತ್ಕೊಂಡಿದ್ದೀನಿ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ಅಲ್ಲ. ನೀವು ಪ್ರಭುಗಳು, ನೀವು ಚೆನ್ನಾಗಿದೆ ಅಂತ ಹೇಳಿದ್ರೆ ಚಿತ್ರ ಚೆನ್ನಾಗಿರುತ್ತೆ, ಚಿತ್ರರಂಗ ಚೆನ್ನಾಗಿರುತ್ತೆ, ಕನ್ನಡ ಚಿತ್ರರಂಗ ಬೆಳೆಯುತ್ತೆ. ಆಮೇಲೆ ನಮ್ಮ ನಾರಾಯಣ ಈ ಥರ, ಆಮೇಲೆ ನಮ್ಮ ಹೀರೋನು ಬೇರೆ ಯಾರೂ ಅಲ್ಲ. ಅವರ ಅಪ್ಪನ ಜೊತೆಯಲ್ಲೇ ನಾನು ಒಂದು 5 ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ. ಅವನು ಚಿಕ್ಕ ಹುಡುಗನಿಂದನೂ ನೋಡಿದ್ದೀನಿ ನಾನು. ಸೊ ಇವತ್ತು ದಿವಸ ಅವನು ಬೆಳೆದು 25 ಸಿನಿಮಾ ಮಾಡಿದ್ದಾನೆ. ಅವನಿಗೂ ಒಳ್ಳೆಯದಾಗಲಿ, ಚಿತ್ರ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಗಾಡ್ ಫಾದರ್ ಅಂತಲೇ ಹೇಳ್ಬೋದು. ನಾನು ಇಂಡಸ್ಟ್ರಿನಲ್ಲಿ ಸರ್ವೈವ್ ಅಥವಾ ಒಂದು ಇಂಡಸ್ಟ್ರಿನಲ್ಲಿ ಗುರುತಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಇಟ್ ಇಸ್ ಡೆಫಿನೆಟ್ಲಿ ಬಿಕಾಸ್ ಆಫ್ ಎಸ್ ನಾರಾಯಣ್ ಸರ್. ಅವರ ಒಂದು ಗರಡಿನಲ್ಲಿ ಬೆಳೆದಿದ್ದಕ್ಕೆ, ಅವರ ಒಂದು ಡಿಸಿಪ್ಲಿನ್ನ ನಾವು ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಅಂತ ಹೇಳೋಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಇವತ್ತು 5D ಚಿತ್ರ ನೋಡೋಕ್ಕೆ ಬಂದಿದ್ದಾಗ ಫಸ್ಟು 5D ಬಗ್ಗೆ ಏನೂ ಅಸಂಪ್ಷನ್ಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ. ಇದು ಯಾವ ಜಾನರ್ ಸಿನಿಮಾ ಅಥವಾ ಒಂದು ಸಸ್ಪೆನ್ಸ್ ಥ್ರಿಲ್ಲರಾ ಅಥವಾ ಯಾವುದು ಲವ್ ಸಿನಿಮಾನ ಆ ಥರ ಎಲ್ಲೂ ಒಂದು ಗುಟ್ಟು ಬಿಟ್ಕೊಟ್ಟಿಲ್ಲ. ಆದರೆ ಈ ಸಿನಿಮಾನ ನೋಡ್ತಾ ಇದ್ದಾಗ ಸ್ಟಾರ್ಟ್ ಆದಾಗಿಂದ ಎಂಡ್ವರೆಗೂ, ಫಸ್ಟ್ ಹಾಫಿಂದ ಸೆಕೆಂಡ್ ಹಾಫ್ವರೆಗೂ ತುಂಬಾ ಗಟ್ಟಿಯಾಗಿರುವಂಥ ಒಂದು ಸ್ಕ್ರೀನ್ ಪ್ಲೇನ ಪ್ಲೇ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲೂ ಅನ್ವಾಂಟೆಡ್ ಆಗಿ ಅನ್ನೆಸೆಸರಿಯಾಗಿ ಈ ಒಂದು ಡೈಲಾಗ್ ಹೇಳಿಸಿದ್ರೆ ಒಂದು ಕಾಮಿಡಿ ವರ್ಕ್ ಆಗುತ್ತೆ, ಅಥವಾ ಈ ಥರ ಒಂದು ಹಾಡು ಹಾಕಿದ್ರೆ ಒಂದು ಸಿಚುಯೇಷ್ನಲ್ ಒಂದು ಸಾಂಗ್ ಇದಾಗುತ್ತೆ ಅಂತ ಖಂಡಿತವಾಗ್ಲೂ ಆ ಥರ ಯಾವುದೋ ಒಂದು ಮಾಡಿದೆ. ತುಂಬ ನೀಟ್ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಹೋಗಿ ಆ್ಯಂಡ್ ಎಲ್ಲರಿಗೂ ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ ಏನಂತ ಹೇಳಿದ್ರೆ, ಒಂದು ಇಂಟರ್ವೆಲ್ ಬ್ಯಾಂಗಲ್ ಬರುವಂಥ ಒಂದು ಟ್ವಿಸ್ಟು ಅದು ಯಾರೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ. ತಾಯಿನೇ ಕೂಡ ಅಷ್ಟು ಸಿಂಪಲ್ಲಾಗಿ ಇನ್ನೋಸೆಂಟ್ ಆಗಿರೋವಂಥ ಒಂದು ತಾಯಿನೂ ಕೂಡ ಇಂಥ ಒಂದು ಕೆಲಸಕ್ಕೆ ಒಂದು ಕೈ ಹಾಕೋಕ್ಕೆ ಸಾಧ್ಯನಾ ಅಂತ ಒಂದು ಕ್ವೆಶ್ಚನ್ ಮಾರ್ಕ್. ಅದು ಯಾಕೆ ಅನ್ನೋದನ್ನು ನಮಗೆ ಕ್ಲೈಮ್ಯಾಕ್ಸಲ್ಲಿ ರಿವೀಲ್ ಮಾಡೋದು. ಯೂಶಲಿ ಎಲ್ಲರೂ ಹೇಳ್ತೀವಿ ನಮಗೇನೋ ರಕ್ತದಾನ, ಮಹಾದಾನ, ಶ್ರೇಷ್ಠದಾನ. ಹೌದು, ನಾವು ಕೂಡ ಅಷ್ಟೇ ರಕ್ತದಾನ ಮಾಡಿದೊಂದು ಅಷ್ಟು ಜನಕ್ಕೆ ನಾವು ಲೈಫ್ನ ಸೇವ್ ಮಾಡಬೇಕು ಅಂತ ಒಂದು ಇಂಟೆನ್ಷನ್ಸಿಂದ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ಆ ಒಂದು ರಕ್ತದಾನದಿಂದ ಇಷ್ಟೆಲ್ಲ ಒಂದು ಮಾಫಿಯಾ ಇದೆ ಅನ್ನೋದು ಇಟ್ ಈಸ್ ಅ ಫಸ್ಟ್ ಎವರ್ ಮೆಸೇಜ್ ಅಂತ ಹೇಳ್ಬೋದು. ಐ ಥಿಂಕ್ ನಾನು ಘಂಟಾಘೋಷವಾಗಿ ಹೇಳಿದ್ರು ತಪ್ಪಾಗಲ್ಲ. ಇಡೀ ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಈ ಥರ ಒಂದು ರಕ್ತದಾನದಲ್ಲಿ ಮಾಫಿಯಾ ಬಗ್ಗೆ ಇಟ್ಕೊಂಡು ಮಾಡಿರುವಂಥ ಏಕೈಕ ಸಿನಿಮಾ ಅದು 5D ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಂಥ ಸಿನಿಮಾಗಳು ಅತಿ ಹೆಚ್ಚು ಜನರಿಗೆ ಮುಟ್ಟಬೇಕು. ಒಂದು ಯಾಕೆ ಅಂತ ಹೇಳಿದ್ರೆ ಕಮರ್ಷಿಯಲ್ ಸಿನಿಮಾ ಅನ್ನೋದಲ್ಲದೆ ಒಂದು ಸೋಷಿಯಲ್ ಕಾಸ್. ಬಿಕಾಸ್ ದಿನನಿತ್ಯ ನಮಗೆ ಬೇಕಾಗಿರೋದು, ಇವಾಗ ಎಷ್ಟೊಂದು ಜನಕ್ಕೆ ಬ್ಲಡ್ ಕ್ಯಾನ್ಸರ್ಸ್ ಇರುತ್ತೆ ಆ್ಯಂಡ್ ಆಕ್ಸಿಡೆಂಟ್ ಆದಾಗ ನಮಗೆ ಬ್ಲಡ್ಗಳು ಸಿಗಲ್ಲ. ಬ್ಲಡ್ಗೆ ಪರದಾಡುವಂಥ ಸಿಚುಯೇಷನ್ ಖಂಡಿತವಾಗ್ಲೂ ನಮ್ಮ ದೇಶದಲ್ಲಿದೆ. ಅದೆಲ್ಲನೂ ಹೋಗಬೇಕು ಅಂತ ಹೇಳಿದ್ರೆ ಇನ್ನೊಂದು ತುಂಬ ಸೆನ್ಸಿಬಲ್ ಆಗಿರೋವಂಥ ಮ್ಯಾಟರ್ ಹೇಳಿದ್ರು, ಬ್ಲಡ್ ಟ್ರ್ಯಾಕಿಂಗ್ ಇರಬೇಕು. ಹೌದು, ನಮ್ಮಲ್ಲಿ ನಾವು ಬ್ಲಡ್ ಕೊಟ್ಟಾಗ ಅದು ಯಾರಿಗೆ ಯೂಸ್ ಆಗ್ತಾ ಇದೆ ಅದು ನಮ್ಗೆ ಯಾವತ್ತೂ ಗೊತ್ತಿಲ್ಲ. ಎಷ್ಟೊಂದು ಜನ ನಾನು 50 ಸಲ ಬ್ಲಡ್ ಕೊಟ್ಟೆ, ಒಂದು 10 ಸಲ ಬ್ಲಡ್ ಕೊಟ್ಟೆ, ನಾನು ಇವತ್ತು ಬ್ಲಡ್ ಕೊಟ್ಟೆ ಅಂತ ಎಲ್ಲರಿಗೂ ಗೊತ್ತು. ಆದರೆ ಕೊಟ್ಟಿರೋ ಬ್ಲಡ್ಡು ಎಲ್ಲಿಗೆ ಯೂಸ್ ಆಗ್ತದೆ, ಯಾವ ಒಂದು ಡೊನೇಷನ್ ಕ್ಯಾಂಪಿಗೆ ಅಥವಾ ಯಾವ ಬ್ಲಡ್ ಬ್ಯಾಂಕಲ್ಲಿದೆ, ಆ ಬ್ಲಡ್ಡು ನಮಗೆ ಬೇಕಾದಾಗ ನಮಗೆ ಯೂಸ್ ಮಾಡ್ಕೊಳ್ಬೋದಾ, ಇದು ಯಾವುದು ನಮಗೆ ಟ್ರ್ಯಾಕಿಂಗ್ ಇಲ್ಲ. ಸೊ ಈ ಥರ ಸಿಸ್ಟಮು ತುಂಬ ಸಿಸ್ಟಮ್ಯಾಟಿಕ್ ಆಗಿ ಬಂದರೆ ಒಂದು ಸಮಾಜಕ್ಕೆ ಖಂಡಿತವಾಗ್ಲೂ ಪೂರಕವಾಗಿರುವಂಥ ಒಂದು ಸಂದೇಶ ಕೊಟ್ಟಿರೋದು 5D. ಸೊ ದಯಮಾಡಿ ಹೇಳ್ತಾ ಇದ್ದೀನಿ, ಇಂಥ ಒಂದು ಸಿನಿಮಾ ಗೆಲ್ಲಬೇಕು. ಗೆಲ್ಲೋದಕ್ಕಿಂತ ಹೆಚ್ಚಾಗಿ ಎಲ್ಲರಿಗೂ ರೀಚ್ ಆಗಬೇಕು.
ಡೆಫಿನೆಟ್ಲಿ ಇಟ್ಸ್ ಅ ಫ್ಯಾಮಿಲಿ ಆ್ಯಂಡ್ ಅ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ದಯವಿಟ್ಟು ಎಲ್ಲರೂ ಇಂಥ ಸಿನಿಮಾನ ಬಂದು ಪ್ರೋತ್ಸಾಹ ಮಾಡಿ. ಆ್ಯಂಡ್ ನಾರಾಯಣ್ ಸರ್ ಬಗ್ಗೆ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ನಾನು ಖಂಡಿತವಾಗ್ಲೂ ಅಲ್ಲ. ಅವರ ನಿರ್ದೇಶನ ಆ್ಯಂಡ್ ಡೈಲಾಗ್ಸ್ ಆಗಲಿ, ಮ್ಯೂಸಿಕ್ ಆಗಲಿ, ವಾಟ್ ನಾಟ್ ಹೇಸ್ ಅಂತ ಹೇಳ್ಬೋದು. ಸೊ ಫೆಂಟಾಸ್ಟಿಕ್ ಆಗಿರುವಂಥ ಒಂದು ಸಿನಿಮಾನ ನೋಡಿದ್ದೀನಿ. ನಿಮ್ಮ ಕೈಯಲ್ಲಿದೆ, ದಯವಿಟ್ಟು ರೀಚ್ ಮಾಡಿಸೋವಂಥ ಜವಾಬ್ದಾರಿ ನೀವೆಲ್ಲ ಮಾಡಬೇಕು. ಥ್ಯಾಂಕ್ ಯು. ಸರ್, 50ನೇ ಸಿನಿಮಾ, ಒಂದಷ್ಟು ನಿರೀಕ್ಷೆಗಳು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಆಡಿಯನ್ಸ್ಗೂ ಕೂಡ ಒಂದು ನಿರೀಕ್ಷೆ ಇರುತ್ತೆ. 50ನೇ ಸಿನಿಮಾ ಏನು ಕೊಡುತ್ತಾರೆ, ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಹಾಕೊಂಡು ಸಿನಿಮಾ ಮಾಡಿದ್ರು ನಾವು. ಈ ಸಿನಿಮಾ, ಈ ಕಥೆ ಉಳಿದಿದೆ, ಈ ಸಿನಿಮಾದ ಬಗ್ಗೆ ಕಥೆ ನಿರ್ಮಾಪಕರದು ಅಂದರೆ ಈ ಬ್ಲಡ್ಡು ಕಾನ್ಸೆಪ್ಟ್ ಅನ್ನೋದು ಇದೆಯಲ್ಲ, ನನಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ಅವರು ಸಿನಿಮಾದವರಲ್ಲ. ಸಿನಿಮಾದವ್ರು ಕೂತ್ಕೊಂಡು ಕಥೆ ಬರೆಯೋದು ಸಹಜ. ಬಟ್ ಅವರು ಬ್ಯಾಂಕಲ್ಲಿ ಕೆಲಸ ಮಾಡೋರು, ಅಂಥವ್ರಿಗೆ ಇಂಥ ಒಂದು ಥಾಟ್ ಬರೋಕ್ಕೆ ಸಾಧ್ಯ. ಕಥೆ ತೊಗೊಂಬಂದರು, ಕಥೆ ಭಾಳ ಚೆನ್ನಾಗಿತ್ತು, ಆದಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವರೇ ಸಜೆಸ್ಟ್ ಮಾಡಿದ್ರು. ಸೊ ಆ ಕಥೆನ ಯಾವ ರೀತಿ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ತುಂಬ ಸಣ್ಣ ಕಥೆ ಅದು. ಅದನ್ನು ನಾವು 2 ಗಂಟೆ ಕಥೆ ಹೇಳಬೇಕಾದ್ರೆ ಅದು ತುಂಬ ಚಿತ್ರಕಥೆನೇ ತುಂಬ ಬಿಗಿಯಾಗಿ ಮಾಡ್ಕೊಳ್ಬೇಕು. ಆಮೇಲೆ ಇದು ಸ್ವಲ್ಪ ಯಾಮಾರಿದ್ರು ಅದು ಡಾಕ್ಯುಮೆಂಟ್ರಿ ಥರ ಆಗಿಬಿಡುತ್ತೆ, ಅದು ಸ್ವಲ್ಪ ಭಯ ಆಯಿತು. ಹಾಗಾಗಿ ಸ್ಕ್ರೀನ್ ಪ್ಲೇಗೆ ತುಂಬ ಸಮಯ ತೊಗೊಂಡ್ವಿ. ದಾಖಲೆಗಳನ್ನು ಒಂದಷ್ಟು ಕಲೆಕ್ಟ್ ಮಾಡಿದ್ವಿ, ಏನೇನು ಮಾಹಿತಿಗಳನ್ನು ಬೇಕು ಎಲ್ಲ ಕಲೆಕ್ಟ್ ಮಾಡಿದ್ವಿ. ಆ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ ಮೇಲೆ ಸಂಭಾಷಣೆ ಬರೆಯೋಕ್ಕೆ ಹೋದ್ವಿ. ಒಂದೊಳ್ಳೆ ಸಿನಿಮಾ ಆಯಿತು. ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಬಂತು, ಸಿನಿಮಾ ಚೆನ್ನಾಗಾಯಿತು. ಮಹಾತ್ಮ ಪಿಕ್ಚರಿಂದ ಎರಡೆಯಿಂದ ತೆಗೆದರೆ ಬಾಬು ಹೌದು ಕೂಡ ಹೌದು. ರೋಹಿಣಿ ಪಿಕ್ಚರ್ಸು ಒಂದು ಹೆಮ್ಮೆಯ ಸಂಸ್ಥೆ ಕನ್ನಡ ಚಿತ್ರರಂಗಕ್ಕೆ. ಯಾಕೆಂದರೆ 100 ಚಿತ್ರಗಳನ್ನು ಮಾಡಿದಂಥ ಒಂದು ಸಂಸ್ಥೆ ಯಾವುದಾದ್ರು ಇದ್ದರೆ ಕನ್ನಡದಲ್ಲಿ, ದಕ್ಷಿಣ ಭಾರತದಲ್ಲಿ ಇದೆ, ರಾಮಾನಾಯ್ಡು ಅವರು ಮಾಡಿದ್ದಾರೆ. ಕನ್ನಡದಲ್ಲಿ 100 ಚಿತ್ರಗಳನ್ನು ಮಾಡಿದ್ದು ರೋಹಿಣಿ ಪಿಕ್ಚರ್ಸ್, ರೋಹಿಣಿ ಸಂಸ್ಥೆ. ಈ ಸಂಸ್ಥೆ ದೊಡ್ಡ ಇತಿಹಾಸ ಇದೆ. ಹಲವಾರು ಪ್ರತಿಭೆಗಳನ್ನು ಚಿತ್ರರಂಗಕ್ಕೆ ಪರಿಚಯ ಮಾಡಿದಂಥ ಹೆಗ್ಗಳಿಕೆ ಆ ಸಂಸ್ಥೆಗಿದೆ. ಆ ಸಂಸ್ಥೆಯಿಂದ ನಾನು ಬಂದಿದ್ದೀನಿ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. 1986ರಲ್ಲಿ ನಾನು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು. ರೋಹಿಣಿ ಪಿಕ್ಚರ್ಸ್, SV ರಾಜೇಂದ್ರ ಸಿಂಗ್ ಬಾಬುರವರು ನಿರ್ಮಾಪಕರು, ಭಾರ್ಗರ್ ಅವರು ನಿರ್ದೇಶಕರು. ಅವರ ಗರಡಿಯಲ್ಲಿ ಕೆಲಸ ಮಾಡೋದು ತುಂಬ ಅದೃಷ್ಟ. ಯಾಕೆಂದರೆ ತುಂಬ ಚೆಂದ ಹೇಳ್ಕೊಡ್ತಾರೆ. ಅಂದರೆ ಶಿಸ್ತು ಹೇಗಿರುತ್ತೆ, ಕೆಲಸ ಮಾಡೋ ವೈಖರಿ, ಪ್ರೋಗ್ರಾಮ್ಗಳು ಹೇಗೆ ಹಾಕ್ಕೊಳ್ಬೇಕು, ಕಲಾವಿದನ ಹೇಗೆ ಬಳಸ್ಕೊಳ್ಬೇಕು, ಕಲಾವಿದರ ಡೇಟ್ಗಳು ದುರುಪಯೋಗ ಆಗಬಾರ್ದು, ವೇಸ್ಟ್ ಆಗಬಾರ್ದು, ತುಂಬ ಚೆನ್ನಾಗಿ ಅಲ್ಲಿ ಕೆಲಸ ಕಲಿಸ್ಕೊಡ್ತಾರೆ. ಅಲ್ಲಿ ಕೆಲಸ ಕಲಿತೆ ನಾನು. ನನ್ನಲ್ಲೇ ಒಂದು ಶಿಸ್ತು ಇದ್ದಿದ್ದರಿಂದ ಇಲ್ಲಿ ಕೆಲಸ ಕಲ್ತಿದ್ದು ಚಿತ್ರರಂಗಕ್ಕೆ ತುಂಬ ಉಪಯೋಗ ಆಯಿತು. ಇವತ್ತು 50ರ ಸಂಖ್ಯೆ, ಅದು ಕೂಡ ತುಂಬ ಹೆಮ್ಮೆ ವಿಚಾರ. ನನ್ನ ಗುರುಗಳು 50 ಚಿತ್ರಗಳನ್ನು ಮಾಡಿದ್ದಾರೆ. ಅವರ ಗುರುಗಳು ವಿಜಯ ರೆಡ್ಡಿಯವರು, ಅವರು 50 ಚಿತ್ರಗಳನ್ನು ಮಾಡಿದ್ದಾರೆ. ಈಗ ನಾನು 50 ಚಿತ್ರವನ್ನು ಪೂರೈಸಿದ್ದೀನಿ. ಇದು ತಾತ ಮಗ, ತಂದೆ ಮಗ, ಮೊಮ್ಮಗ, ಆ ಥರದ್ದೊಂದೇನೋ ಗುರು ಪರಂಪರೆ. 50 ಚಿತ್ರಗಳನ್ನು ಪೂರೈಸಿದ್ದೀವಿ. 50ನೇ ಚಿತ್ರ ಒಂದು ಭಿನ್ನವಾದ ಕಥಾವಸ್ತುವನ್ನು ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡಿದ್ದೀವಿ. ಪ್ರೇಕ್ಷಕರಿಗೆ ಇದು ಹೊಸ ಅನುಭವವನ್ನು ಕೊಟ್ಟಿದೆ. ನಮಗೆಲ್ಲ ಖುಷಿಯಾಗಿದೆ ಅವರ ಒಪಿನಿಯನ್ಗಳನ್ನು ಕೇಳಿ ಪಡ್ಕೊಳ್ಳುವಾಗ. ಸಿನಿಮಾಗಳು ಮಾಡ್ತಿದ್ದೀರಿ, ನೀವು ತುಂಬ ಸೀರಿಯಸ್ ಪಾತ್ರ ಆ್ಯಕ್ಟ್ ಮಾಡಿದ್ದೀರಾ. ನಿಮ್ಮದೇ ಸಿನಿಮಾದಲ್ಲಿ ತುಂಬ ದಿನ ಅಂತ ಬಣ್ಣ ಹಾಕಿದೆ. ಕಲಾವಿದ ಎಲ್ಲವನ್ನೂ ಮಾಡಬೇಕು, ಅವನೇ ಕಲಾವಿದ. ನಾವು ಬಹಳಷ್ಟು ಕಲಾವಿದರನ್ನ ನೋಡ್ತಾ ಇರ್ತೀವಿ, ಎಲ್ಲ ಪ್ರಕಾರಗಳಲ್ಲಿ ಅವ್ರು ಕಾಣಿಸ್ಕೋತಾ ಇರ್ತಾರೆ. ನಾವು ಯಾವತ್ತೂ ಕೂಡ ಒಂದಕ್ಕೆ ಸೀಮಿತ ಆಗಬಾರ್ದು, ಬರೀ ನಗಿಸ್ಬೇಕು ಅನ್ನೋದಲ್ಲ ಇದು. ನಗಿಸೋದು ತುಂಬ ಕಷ್ಟ ಇದೆ, ಎಲ್ಲರೂ ನಗಿಸೋಕ್ಕಾಗೋದಿಲ್ಲ. ಬಟ್ ಪ್ರೇಕ್ಷಕರನ್ನ ನಗಿಸಿದ್ದೀನಿ, ರಂಜಿಸಿದ್ದೀನಿ, ನನಗೆ ಆ ತೃಪ್ತಿ ಇದೆ. ಇನ್ನೂ ಮುಂದಿನ ದಿನಗಳು ಭಾಳ ಚೆನ್ನಾಗಿರುತ್ತೆ, ತುಂಬ ರಂಜಿಸ್ತೀನಿ. ಆದರೆ ಇದರಲ್ಲೊಂದು ಭಿನ್ನವಾದ ಪಾತ್ರ. ಈ ಪಾತ್ರ ಕೊನೆ ಘಳಿಗೆಯಲ್ಲಿ ನಾನು ಮೇಕಪ್ ಹಾಕ್ಕೊಂಡೆ. ಅದಕ್ಕೆ ಯಾರು ಕಲಾವಿದರನ್ನು ಗೊತ್ತು ಮಾಡಿದ್ವಿ, ಅವರು ಡೇಟ್ ಸಮಸ್ಯೆಯಿಂದ ಬರೋಕ್ಕಾಗಲಿಲ್ಲ. ನಾವು ಶೆಡ್ಯೂಲ್ನ ಕ್ಯಾನ್ಸಲ್ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ನಾನು ಬಣ್ಣ ಹಾಕ್ಕೊಂಡೆ. ಸ್ವಲ್ಪ ಭಯದಲ್ಲೇ ನಾನು ಬಣ್ಣ ಹಾಕ್ಕೊಂಡೆ. ಶೂಟಿಂಗ್ ಮಾಡಿ ನಾನು ಎಡಿಟ್ ಮಾಡಿ ನೋಡಿದಾಗ ನನ್ನ ಟೀಮ್ನಲ್ಲಿ ಒಳ್ಳೆ ಅಭಿಪ್ರಾಯ ಬಂತು. ಅದಾದಮೇಲೆ ನಾನು ಕಂಟಿನ್ಯೂ ಮಾಡಿದೆ. ಬಹುಶಃ ಯಾರಾದರೂ ಅದು ನೆಗೆಟಿವ್ ಹೇಳಿದರೆ ರೀಶೂಟ್ ಮಾಡ್ತಿದ್ದೆ ನಾನು. ಬಟ್ ಈಗ ಪ್ರೇಕ್ಷಕರು ಅದನ್ನು ಭಾಳ ಮೆಚ್ಕೊಂಡಿದ್ದಾರೆ, ತುಂಬ ಇಷ್ಟಪಟ್ಟಿದ್ದಾರೆ. 3 ದಿನಗಳಿಂದ ಸತತವಾಗಿ ಕರೆಗಳು ಬರ್ತಾಯಿದೆ, ಮೆಚ್ಚುಗೆ ತುಂಬ ಬರ್ತಾಯಿದೆ. ತುಂಬ ಖುಷಿಯಾಗ್ತಿದೆ ಈ ಪಾತ್ರ ಮಾಡಿ. ಕಥೆ ಹೀರೋ ಇದು. ಯಾಕೆಂದರೆ ಭಾರತ ಚಿತ್ರರಂಗದ ಇತಿಹಾಸದಲ್ಲಿ
ಈ ಥರದೊಂದು ವಸ್ತುನ ಇಟ್ಕೊಂಡು ಯಾರೂ ಸಿನಿಮಾ ಮಾಡಿಲ್ಲ. ಇದು ಸಿನಿಮಾ ಕಥೆ ಅಲ್ಲ, ಇದು ಪ್ರತಿಯೊಬ್ಬರಿಗೊಂದು ಎಚ್ಚರಿಕೆ ಗಂಟೆ. ನಾವಿಲ್ಲಿ ಹೇಳಕ್ಕೆ ಹೊರಟಿರೋದು ಅಷ್ಟೇ, ಇಲ್ಲಿ ಏನೂ ದೊಡ್ಡ ವೈಭವೀಕರಣ ಅಲ್ಲ. ತುಂಬ ಹುಷಾರಾಗಿರಬೇಕು. ಬ್ಲಡ್ ಅನ್ನೋದು ನಮ್ಮ ದೇಹದಲ್ಲಿ ಭಾಳ ಸೂಕ್ಷ್ಮವಾದಂಥ ಒಂದು, ಬ್ಲಡ್ ಹೋಯ್ತು ಅಂದರೆ ಜೀವ ಹೊರಟೋಗುತ್ತೆ. ಬ್ಲಡ್ಗೋಸ್ಕರ ಅಲಿತಾ ಇರ್ತೀವಿ. ಕೆಲವು ಗ್ರೂಪ್ ಬ್ಲಡ್ಗಳೇ ಸಿಗೋದಿಲ್ಲ. ಆದರೆ ಅಂಥ ಬ್ಲಡ್ಗಳ ಹಿಂದೆ ದೊಡ್ಡ ದಂಧೆ ನಡೀತಾ ಇದೆ ಅನ್ನೋದೇ ಈ ಚಿತ್ರದ ಹೈಲೈಟ್ ಅದು. ಹಾಗಾಗಿ ಪ್ರೇಕ್ಷಕರು ಎಚ್ಚೆತ್ಕೊಳ್ಬೇಕು. ಹೇಗೆ ನಾವು ಕೊಡ್ತಕ್ಕಂಥ ರಕ್ತವನ್ನು ಹೇಗೆ ನಾವು ರಕ್ಷಣೆ ಮಾಡಬೇಕು, ಆ ಮಾಹಿತಿನ ಹೇಗೆ ಕಲೆ ಹಾಕಬೇಕು ಅನ್ನೋದನ್ನು ಹೇಳೋದೇ ಫೈಡಿ. ಗಾಂಧಿನಗರದಲ್ಲಿ ಒಂದು ಟೈಮ್ ಬರುತ್ತೆ, ನಿಮ್ಮ ಸೇಮ್ ಸಿನಿಮಾ 4-5 ಸೆಂಟ್ರಲ್ಲಿ 100 ಡೇಸ್ ಕೊಡ್ತಾ ಇರುತ್ತೆ. ಇವತ್ತು ನಾವು ವಾರದ ಲೆಕ್ಕಾಚಾರಕ್ಕೆ ಬಿಟ್ಬಿಟ್ಟಿದ್ದೀವಿ. ಈ ಬದಲಾವಣೆಗಳು ಸೃಷ್ಟಿಕರ್ತನಾಗಿ ಹೇಗೆ ಕಾಣಿಸುತ್ತೆ? ಇಲ್ಲ, ಅದೊಂದು ದೊಡ್ಡ ಬದಲಾವಣೆ. ಎಲ್ರಿಗೂ ಆಶ್ಚರ್ಯ ಆಗ್ತಾಯಿತ್ತು. ಮೊದಲೆಲ್ಲ ಏನು ಅಂದರೆ, ಸಿನಿಮಾ ಬಿಡುಗಡೆ ಆಗೋದು ಭಾನುವಾರ ಆಗಿ ಸೋಮವಾರ ಪಿಕಪ್ ಆಗೋದು. ಸಿನಿಮಾ ಸೋಮವಾರ ಪಿಕಪ್ ಆಗ್ತಿತ್ತು. 2ನೇ ವಾರ ಚಿತ್ರಮಂದಿರಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿತ್ತು. 3ನೇ ವಾರ ಮತ್ತೆ ಚಿತ್ರಮಂದಿರಗಳ ಸಂಖ್ಯೆ ಜಾಸ್ತಿ ಆಗ್ತಿತ್ತು. 100 ದಿನ ಹೋಗ್ತಿತ್ತು. ಇವತ್ತು 103 ಆಗೋಗಿದೆ. 3 ದಿನದಲ್ಲಿ ಇಡೀ ಸಿನಿಮಾ ಸುಸ್ತಾಗೋಗುತ್ತೆ. 2ನೇ ವಾರಕ್ಕೆ ಭಾಳಷ್ಟು ಕಡೆ ಚಿತ್ರಮಂದಿರಗಳು ಇರೋದಿಲ್ಲ. ಕಾರಣ ಇಷ್ಟೇ, ಇವತ್ತು ಚಿತ್ರ ನೋಡ್ತಕ್ಕಂಥ ಪ್ರೇಕ್ಷಕ ವರ್ಗನೇ ಬದಲಾಗಿದೆ. ಮೊದಲೆಲ್ಲ ಲೇಡೀಸ್ ಬರೋರು, 2ನೇ ವಾರದಲ್ಲಿ ಲೇಡೀಸ್ ಬರೋರು, 3ನೇ ವಾರದಲ್ಲಿ ಕುಟುಂಬಗಳು ಬರ್ತಾಯಿತ್ತು, 4ನೇ ವಾರದಲ್ಲಿ ಪರಿವಾರಗಳು ಬರ್ತಾಯಿತ್ತು. ಈಗ ಅಂಥ ಒಂದು ಸಿಸ್ಟಮ್ ಇಲ್ಲ. ಈಗ ಎಲ್ಲ ಟಿ ವಿ ಮುಂದೆ ಕೂತಿದ್ದಾರೆ. ಯುವಕರು ಚಿತ್ರಮಂದಿರಕ್ಕೆ ಬರ್ತಿದ್ದಾರೆ. ಅವರು ಒಂದು ವಾರ ಸಿನಿಮಾ ನೋಡ್ತಾರೆ, ಮುಂದಿನ ವಾರ ಇನ್ನೊಂದು ಹೊಸ ಸಿನಿಮಾ ನೋಡಬೇಕು ಅಂತ ಅವ್ರು ಬಯಸ್ತಾರೆ. ಆ ಥರದ್ದು ಒಂದು ಬದಲಾವಣೆ ಇವಾಗ ಆಗಿದೆ. ಹಾಗಾಗಿ ಇದು 50 ದಿನ 100 ದಿನ ಎಲ್ಲ ತುಂಬ ಮರೀಚಿಕೆ ಮುಂದಿನ ದಿನಗಳಲ್ಲಿ ಆಗೋದಿಲ್ಲ. ಒಂದು. 2ನೇದು ಏನಾಗ್ತಿದೆ ಅಂದರೆ, ಆವಾಗ ತುಂಬ ಸೀಮಿತವಾದಂಥ ಚಿತ್ರಮಂದಿರಗಳನ್ನು ಹಾಕ್ತಾ ಇದ್ವಿ ನಾವು. 2ನೇ ವಾರ ಬಿ ಆ್ಯಂಡ್ ಸಿ ಎಲ್ಲ ಇರ್ತಿತ್ತು. ಇವಾಗ ಎಲ್ಲ ಇಲ್ಲ, ಏಕಕಾಲದಲ್ಲಿ ಎಲ್ಲ ಕಡೆ ಬಿಡುಗಡೆ ಆಗ್ತಾಯಿದೆ. ಹಾಗಾಗಿ ನಿಮ್ಗೇನಾಗುತ್ತೆ, ಸುದೀರ್ಘವಾದಂಥ ಚಿತ್ರ ಪ್ರದರ್ಶನಗಳು ಇಲ್ಲ ಇವಾಗ. ಸರ್, ಇವಾಗ ಸಾಮಾನ್ಯವಾಗಿ ನೀವಿಂಥ ಸಿನಿಮಾಗಳನ್ನು ಮಾಡಲ್ಲ, ಇದೊಂದು ವಿಭಿನ್ನ ಪ್ರಯತ್ನ ಅಂತ ಹೇಳಿದ್ರಿ. ಈ ಬ್ಲಡ್ ಕೊಡಬೇಕಾದ್ರೆ ನಾವೆಲ್ಲ ಯೋಚನೆ ಮಾಡದೆ ಕೊಡ್ತಿದ್ವಿ, ಅದನ್ನು ಕೊಡಬಾರ್ದು ಅನ್ನೋದನ್ನು ನೀವು ಇಲ್ಲಿ ಹೇಳಕ್ಕೆ ಹೊರಟಿದ್ದೀರಾ. ಮುಂದೇನಾದರೂ ಇದು ಕ್ರಿಯೇಟ್ ಮಾಡುತ್ತಂದರೆ ಕೊಡಲೇಬಾರ್ದು ಅನ್ನೋ ಮಟ್ಟಕ್ಕೆ ಮೆಡಿಕಲ್ ಫೀಲ್ಡಲ್ಲಿ ಏನಾದರೂ ಸಂಚಲನ ಕ್ರಿಯೇಟ್ ಆಗುತ್ತಾ ಹೇಗೆ? ಇಲ್ಲ, ನಾನು ಕೊಡಲೇಬಾರ್ದು ಅಂತ ಹೇಳ್ತಾ ಇಲ್ಲ. ಇಲ್ಲಿ ಕೆಲವು ಹೆಸರುಗಳನ್ನು ದುರ್ಬಳಕೆ ಮಾಡ್ಕೊಂಡು ಹಣ ಮಾಡ್ತಾರೆ. ನಾನೇನು ಹೇಳ್ತಾ ಇದ್ದೀನಿ, ಸರ್ಕಾರದ ಪರವಾನಗಿ ತಗೊಂಡು, ಜಿಲ್ಲಾಡಳಿತದ ಪರವಾನಗಿ ತಗೊಂಡು, ಅವರ ಪರ್ಮಿಷನ್ಗಳು ತಗೊಂಡು ಬ್ಲಡ್ಗಳು ಕೊಡಬೇಕು. ಯಾಕೆಂದರೆ ನಾವು ಕೊಡೋ ಬ್ಲಡ್ನಿಂದ ತುಂಬ ಜೀವಗಳು ಉಳಿಯುತ್ತೆ. ಆದರೆ ಅದು ದುರ್ಬಳಕೆ ಆಗಬಾರ್ದು. ನಾನು ಹೇಳಿದ್ನಲ್ಲ, ಪ್ಲಾಸ್ಮಾ ತಗೊಂಡು ಅದರಲ್ಲಿ ಪ್ಲಾಸ್ಮಾ ತೊಗೊಳ್ಳೋದು ಪರ್ಸೆಂಟೇಜ್ ಕೂಡ ನಾನು ಹೇಳಿದೆ. ಉಳಿದ ಬ್ಲಡ್ ಎಲ್ಲ ವೇಸ್ಟ್ ಆಗುತ್ತೆ, ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಚೆಲ್ತಾರೆ. ಆ ಚೆಲ್ಲಿದ ಬ್ಲಡ್ನಿಂದ ಸಾಂಕ್ರಾಮಿಕ ರೋಗಗಳೆಲ್ಲ ಬರುತ್ತೆ. ಆ ರೋಗ ಯಾರಿಗೆ ಬರುತ್ತೆ? ನಮಗೆ ಬರುತ್ತೆ. ಅದಕ್ಕೆ ಮತ್ತೆ ನಾವು ಡಾಕ್ಟರ್ ಹತ್ರ ಹೋಗಬೇಕು, ಅದಕ್ಕೆ ಮತ್ತೆ ಮೆಡಿಸನ್ನು, ಅದಕ್ಕೆ ಟ್ರೀಟ್ಮೆಂಟು. ನೋಡಿ ಎಷ್ಟು ಸಮಸ್ಯೆಗಳಿದೆ. ಇದನ್ನು ಎಚ್ಚೆತ್ಕೋಬೇಕು. ಸರ್ಕಾರ, ಜಿಲ್ಲಾಡಳಿತ, ಈ ವ್ಯವಸ್ಥೆ ಏನಿದೆ ಈ ಕಡೆ ತಿರುಗಿ ನೋಡಬೇಕು ಅಂತ ಹೇಳೋದೇ ಈ ಸಿನಿಮಾ. ಈ ಆರೋಗ್ಯ ಅಧಿಕಾರಿಗಳಿಗೆ, ನಮ್ಮ ಆಳ್ತಿರೋಂಥ ಅಧಿಕಾರಿಗಳಿಗೆ ತೋರಿಸೋಂಥ ಐಡಿಯಾ ಇಲ್ಲ, ಖಂಡಿತವಾಗಲೂ ಇದೊಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ. ಅವ್ರಿಗೆಲ್ಲ ಮುಟ್ಟಿದ್ರೆ ಬಹುಶಃ ಎಚ್ಚೆತ್ಕೋತಾರೆ ಅವರು. ಖಂಡಿತ ತೋರಿಸ್ತೀನಿ, ನಾನು ತೋರಿಸ್ತೀವಿ. ಧನ್ಯವಾದಗಳು. ಚಿತ್ರಕ್ಕೆ ಒಳ್ಳೆ ವಿಮರ್ಶೆಗಳನ್ನು ಕೊಟ್ಟರಿ ನೀವೆಲ್ಲ ಕೂಡ. ತುಂಬ ಧನ್ಯವಾದಗಳು. ತುಂಬ ಖುಷಿಯಾಯಿತು. ಭಾಳಷ್ಟು ಒಳ್ಳೆಯ ವಿಮರ್ಶೆಗಳು, ಕೆಲವು ಮುಖ್ಯವಾದ ಕೆಲವು ಪ್ರಮುಖ ಪಾಯಿಂಟ್ಗಳನ್ನು ಅದನ್ನು